ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಲ್ಲಿಗೆ ಆತ ಸಿಕ್ಕಿ ಬಿದ್ದಿದ್ದಾನೆ. ಬಿಹಾರ ಮೂಲದ ಆರೋಪಿಯ ಕಾಲಿಗೆ ಗುಂಡೇಟು. ಎಲ್ಲಿ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತೀವಿ. ಬಟ್ ಈಗ ಆತ ಸಿಕ್ಕಿದ್ದಾನೆ. ಇವತ್ತು ಇಡೀ ದಿನ ಸ್ಥಳೀಯರು ಮತ್ತು ಪೋಷಕರು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿದ್ರು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ಪಟ್ಟರು. ಒಂದೋ ಎನ್ಕೌಂಟರ್ ಮಾಡಿ ಇಲ್ಲ ನಮಗೊಪ್ಪಿಸಿ ಅಂತ ಕೂತಿದ್ರು. ಕೊನೆಗೂ ಕೂಡ ಈಗ ಆತ 5 ಟೀಮ್ ರಚನೆ ಮಾಡಿದ್ರು ಪೊಲೀಸರು ಈತನ ಪತ್ತೆಗೆ. ಕೊನೆಗೂ ಕೂಡ ಆತ ಸಿಕ್ಕಿಬಿದ್ದಿದ್ದಾನೆ. ಅವನು ತಪ್ಪಿಸ್ಕೊಳ್ಳೋಕೆ ಹೋಗಂತಹ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ನೋಡಿ, ಆ ರಿವಾಲ್ವರ್ ಕೂಡ ಕಾಣಿಸ್ತಾ ಇದೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಐ ಥಿಂಕ್ ಪೊಲೀಸರೊಬ್ಬರಿಗೂ ಕೂಡ ಏನೋ ಏಟಾಗಿದೆ. ಸ್ಟ್ರೆಚರಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ಪ್ಲಸ್ ಅವರ ರಿವಾಲ್ವರ್ ಕೂಡ ಅಲ್ಲಿ ಕಾಣಿಸ್ತಾ ಇತ್ತು. ಐ ಥಿಂಕ್ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅದೇ ಜೀಪಲ್ಲಿ ಇರಬೇಕು ಅವನು ಅಂತ ಆರೋಪ. ಎಸ್ ಇದಾನೆ ನೋಡಿ, ಅಲ್ಲಿ ಮಲಗಿದ ನೋಡಿ, ಅಲ್ಲಿ ಕುತ್ತಿಗೆಯನ್ನು ಒಂದು ಸೈಡ್ಗೆ ಹಾಕ್ಕೊಂಡು ಮಲಗಿದ್ದಾನೆ. ಓಕೆ, ಪೊಲೀಸರಿಗೂ ಏಟಾಗಿದೆ ನೋಡಿ. ಅಲ್ಲಿ ಪೊಲೀಸರನ್ನ ಅಲ್ಲಿಂದ ವೆಹಿಕಲ್ನಲ್ಲಿ ತೆಗಿತಾ ಇರೋದು. ಏನೋ ನಡೆದಿದೆ, ಅವನೇನೋ ಹುಚ್ಚಾಟ ಮಾಡೋಕ್ಕೆ ಹೋಗಿದ್ದಾನೆ. ಪೊಲೀಸರಿಗೂ ಏಟಾಗಿದೆ. ಕೊನೆಗೆ ಅವನ ಕಾಲ್ಗೂ ಗುಂಡು ಬಿದ್ದಿದೆ. ಈಗ ಅವನೆಲ್ಲಿ ಅಂತಕ್ಕಂಥದ್ದು ನೋಡಬೇಕು. ಪೊಲೀಸರಿಗೆ ಗಾಯ ಆಗಿದೆ ನೋಡಿ, ಪೊಲೀಸರಿಗೆ ಗಾಯ ಆಗಿದೆ. ಪೊಲೀಸರನ್ನ ಅಲ್ಲಿ ಇದರಲ್ಲಿ ಕೂರಿಸಿ, ವೀಲ್ ಚೇರ್ನಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಸಂಘರ್ಷ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಶರ್ಟ್ ಎಲ್ಲ ಹರಿದು, ಬನಿನೆಲ್ಲ ಹರಿದು. ಮೋಸ್ಟ್ಲಿ ಅವನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರಬೇಕು. ಮೊದಲೇ ಸೈಕೋಪಾತ್ ಅವನು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರಬೇಕು. ಹಾಗಾಗಿ ಪೊಲೀಸರು ಅಷ್ಟು ಸುಲಭಕ್ಕೆ ಹಾಗೆಲ್ಲ ಕಾಲು ಗುಂಡು ಹೊಡೆಯಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ವಿಜುವಲ್ಸ್ ನೋಡ್ತಾ ಇದ್ದೀವಿ, ಏನಾಗಿದೆ? ಇಬ್ಬರು ಪೊಲೀಸರು ಅಲ್ಲಿ ಗಾಯಗೊಂಡು ಮಲಗಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಏನು ನಡೀತು ಇನ್ಸಿಡೆಂಟ್ ಅಂತ? ಅರವಿಂದ, ಬಾಲಕಿ ಅತ್ಯಾಚಾರಕ್ಕೆ ಸಂಬಂಧಿಸಿದಂತ ಆರೋಪಿ ತಪ್ಪಿಸಿಕೊಂಡಿರುವಂತಹದ್ದಾಗಿ ಕಮಿಷನರ್ ಅವರು ಹೇಳಿಕೆಯನ್ನು ನೀಡಿದ್ರು. ಸೊ ಅದರಂತೆ ಆರೋಪಿಯ ಪತ್ತೆಗಾಗಿ 5 ತಂಡವನ್ನು ರಚನೆ ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಠಾಣೆಯ PSI ಅವರ ಲೇಡಿ ಅವರ ಒಂದು ನೇತೃತ್ವದಲ್ಲಿ ತಂಡ ರಚನೆ ಮಾಡಿತ್ತು. ಅವರು ಆರೋಪಿಯನ್ನ ಬಂಧಿಸುವುದಾಗ ಆರೋಪಿ ಇವರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಸೊ ಹೀಗಾಗಿ ಆರೋಪಿಗೆ ಗುಂಡೇಟು ಹೊಡೆದಿರುವ ಮಾಹಿತಿ ಲಭ್ಯ ಆಗಿರುವಂತದ್ದು. ಸದ್ಯ ಪೊಲೀಸರ ಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ. ಅನ್ಕಾನ್ಶಿಯಸ್ ಆಗಿದ್ದಾರೆ PSI ಅವರು. ಅವರ ಜೊತೆಗೆ 2 ಕಾನ್ಸ್ಟೇಬಲ್ ಕೂಡ ಪ್ರಜ್ಞೆ ತಪ್ಪಿನ ಸ್ಥಿತಿಯಲ್ಲಿ ಇರುವಂತದ್ದು. ಅವರನ್ನ ಈಗ ಸದ್ಯ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸರನ್ನ ಕರೆತರಲಾಗಿದೆ. ಆದ್ರೆ ಆರೋಪಿಗೆ ಕಾಲಿಗೆ ಗುಂಡು ಹೊಡೆದಿದ್ದಾರೋ ಅಥವಾ ಯಾವ ಪ್ರಮಾಣದಲ್ಲಿ ಗುಂಡು ಬಿದ್ದಿದೆ ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಆರೋಪಿಗೆ ಗುಂಡೇಟು ಹೊಡೆದಿರುವಂತ ಅಧಿಕೃತ ಮಾಹಿತಿ ಪೊಲೀಸ್ ಇಲಾಖೆ ಪಬ್ಲಿಕ್ಗೆ ನೀಡಿರುವಂತದ್ದು. ಅರವಿಂದ್, ಸುನಿಲ್, ಅಂದ್ರೆ ಒಬ್ರು ಲೇಡಿ ಪೊಲೀಸ್ ಅಧಿಕಾರಿ, 2 ಕಾನ್ಸ್ಟೇಬಲ್, 3 ಜನಕ್ಕೆ ಹೊಡೆದಿದ್ದಾನ ಅವನು. ಅರವಿಂದ್, ಸಹಜವಾಗಿ ಮೊದಲಿನಿಂದಲೂ ಕೂಡ ಆತದಂತ ಸೈಕೋಪಾತ್, ಆಮೇಲೆ ಬಿಹಾರ್ ಮೂಲದ ಆಗಿರೋದ್ರಿಂದ ಆತನ ನಶೆ ಮತ್ತಿನಲ್ಲಿ ಇರುವಂತದ್ದು ಆ CC ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಒಂದು ಹಲ್ಲೆ ಮಾಡಿರುವಂತದ್ದು ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಪೊಲೀಸ್ ಕಮಿಷನರ್ ಅವರು ಸ್ಪಷ್ಟಪಡಬೇಕಾಗಿದೆ. ಇದು ಆರೋಪಿಯ ಒಂದು ಗುಂಡು ಏಟಿನ ಬಗ್ಗೆಯೂ ಕೂಡ, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಗುಂಡು ಬಿದ್ದಿದೆ, ಕಾಲಿ ಹೊಡೆದಿದ್ದಾರೋ, ಎಷ್ಟು ಗುಂಡು ಹೊಡೆದಿದ್ದಾರೋ ಅನ್ನೋದನ್ನು ಕೂಡ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಸ್ಪಷ್ಟಪಡಿಸಲಾಗಿರುವಂತದ್ದು. ಸದ್ಯ ಒಂದು ವಿಜುವಲ್ಸ್ ಗಳನ್ನ ನೋಡೋದಾದ್ರೆ, ಸೊ ಒಂದು ಜಿದ್ದಾಜಿದ್ದಿನ ಒಂದು ಹೋರಾಟ ನಡೆದಿರುವಂತದ್ದು ಸತ್ಯ. ಯಾಕಂದ್ರೆ ಲೇಡಿ PSI ಅವರು ಏನಿದ್ದಾರೆ, ಅವರು ಅನ್ಕಾನ್ಶಿಯಸ್ ನಲ್ಲಿ ಇರುವಂತದ್ದು. ಈಗ ಆರೋಪಿ ಎಲ್ಲಿದ್ದಾನೆ ಸುನಿಲ್? ಆರೋಪಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಸದ್ಯಕ್ಕೆ ಈಗ ಪೊಲೀಸರ ಒಂದು ವಶದಲ್ಲಿ ಆರೋಪಿ ಇರುವಂತದ್ದು. ಇನ್ನು ಮಾಹಿತಿ ಪ್ರಕಾರ ಇನ್ನು ಕಿಮ್ಸ್ ಆಸ್ಪತ್ರೆಗೆ ಕರೆ ತರಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಪೊಲೀಸರನ್ನ ಕರೆತರಲಾಗಿದೆ ಜೀಪ್ ನಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನು ಕೂಡ ಕರೆತರುವಂತ ಸಾಧ್ಯತೆ ಇರುವಂತದ್ದು. ಪೊಲೀಸರು ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಆರೋಪಿಗೆ ತಕ್ಕ ಶಾಸ್ತಿ ಆಗ್ಬೇಕು ಮತ್ತು ಕಠಿಣ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಿದ್ರು. ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆ ಮುಂದೆ ಜಮಾವಣೆ ಮಾಡ್ತಿರೋದ್ರಲ್ಲಿ ಇದನ್ನ ಮೂವ್ಮೆಂಟ್ ನೋಡ್ಕೊಂಡು ಆ ಆರೋಪಿಯನ್ನು ಕರೆತರುವಂತ ಸಾಧ್ಯತೆ ಇರುವಂತದ್ದು. ಅರವಿಂದ್, ಆದರೆ ಗುಂಡೇಟಿನ ಪ್ರಮಾಣದ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಗುಂಡೇಟು ಹೊಡೆದಿರುವಂತದ್ದು ಅಧಿಕೃತವಾಗಿರುವಂತದ್ದು. ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಮಾಹಿತಿಗೆ. ಅದೇನು ಕಾಲ್ಗೆ ಗುಂಡು ಹೊಡೆದ್ರ ನನಗೇನೋ ಗೊತ್ತಾಗ್ತಾ ಇಲ್ಲ. 3 ಜನಕ್ಕೆ ಹೊಡೆದಿದ್ದಾನೆ ಪೊಲೀಸರಿಗೆ ಅವನು. ಇಷ್ಟು ದೊಡ್ಡ ಮಟ್ಟದ ಹಲ್ಲೆ ಮಾಡಿರ್ಬೇಕಾದ್ರೆ ಪೊಲೀಸರು ಸುಮ್ಮನೆ ಇರಲ್ಲ. ಕಾಲ್ಗೆ ಗುಂಡು ಹೊಡೆದಿದ್ದಾರ, ಎದೆ ಗುಂಡು ಹೊಡೆದಿದ್ದಾರ, ಏನಾಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಪೊಲೀಸರನ್ನ ಮಾತ್ರ ಕರ್ಕೊಂಡು ಬಂದಿದ್ದಾರೆ, ಅವನನ್ನು ಕರ್ಕೊಂಡು ಬಂದಿಲ್ಲ. ಯಾಕೆ ಅಂದರೆ ಅಲ್ಲಿ ಪ್ರೊಟೆಸ್ಟಲ್ಲಿ ಇದ್ರಲ್ಲ, ಅವನು ನಮಗೆ ಒಪ್ಪಿಸಿ ಅಂತ ಕೂತಿದ್ರಲ್ಲ, ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಈಗ ಅವನ್ನ ಕರ್ಕೊಂಬಂದು ವೆಹಿಕಲ್ಲಿಂದ ಅವನ್ನ ಸ್ಟ್ರೆಚರ್ಗೆ ಶಿಫ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಯಾವನಾರು ಹೊಡೆದ್ಬಿಟ್ರೆ, ಗಲಾಟೆ ಆಗಿಬಿಟ್ರೆ, ಅದಕ್ಕೋಸ್ಕರ ಭದ್ರತಾ
ಕಾರಣದಿಂದಾಗಿ ಮೋಸ್ಟ್ಲಿ ಅವನನ್ನು ಬೇರೆ ಕಡೆಗೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಈಗ ಗೊತ್ತಾಗ್ತಿರೋ ಮಾಹಿತಿ.